ಹಾಯ್ ಹಲೋ ಗೆಳೆಯರೇ, ತಮಗೆಲ್ಲರಿಗೂ ಈ ದಿನ ತರಗತಿಗೆ ಸ್ವಾಗತ. ಗೆಳೆಯರೇ, ಈ ದಿನ ನಾವು ಸಾಮಾನ್ಯ ಅಧ್ಯಯನ ಅಂದರೆ ಜನರಲ್ ಸ್ಟಡೀಸಲ್ಲಿ ನಾವು ಭಾರತ ಅರ್ಥಶಾಸ್ತ್ರದ ಅಲ್ಲಿ ಪ್ರಮುಖ ಕೈಗಾರಿಕೆಗಳು ಈ ವಿಷಯದ ಮೇಲೆ ತಿಳಿಯಲಿದ್ದೇವೆ. ಈ ವಿಡಿಯೋ ಲೆಸನ್ KPSC ಮೌಲಾನಾ ಆಜಾದ್ ನೇಮಕಾತಿಗಳಿಗೆ ಹಾಗೆ KAS KSP ಹಾಗೆ 6 to 8 ಶಿಕ್ಷಕರ ನೇಮಕಾತಿಗೆ ಹಾಗೆ SDA ನೇಮಕಾತಿಗಳಲ್ಲಿ ತುಂಬಾ ಅನುಕೂಲವಾದಂತಹ ಅಂಶಗಳನ್ನು ಒಳಗೊಂಡಿದೆ. ಇದು ವಿವರಣಾತ್ಮಕವೂ ಇದೆ, ಹಾಗೆಯೇ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಕವರ್ ಮಾಡಿದ್ದೇನೆ ಸ್ನೇಹಿತರೆ. ಇವತ್ತು ನಾವು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಬಗ್ಗೆ ತಿಳಿಯೋಣ. ಈಗಾಗಲೇ ಈ ವಿಡಿಯೋಗಳು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಮೇಲೆ ಪ್ರಸಾರ ಆಗಿದೆ. ನೋಡಿ, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ 20 ವಿಡಿಯೋಗಳನ್ನು, ಹಾಗೆ ಭಾರತ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 20 ವಿಡಿಯೋಗಳನ್ನು, ಭಾರತ ಭೂಗೋಳದ ವಿಡಿಯೋಗಳನ್ನು ಇಂದಿನಿಂದ ನಾನು ಪ್ರಸಾರ ಮಾಡಲಿದ್ದೇನೆ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪಲ್ಲಿ. ಅದು ಯೂಟ್ಯೂಬ್ ಮೇಲೆ ಬರೋದಕ್ಕೆ ಸಮಯ ಹಿಡಿಯುತ್ತೆ. ಹಾಗೆಯೇ ನೋಡಿ, ಯೂಟ್ಯೂಬಲ್ಲಿ ತಾವು ನೋಡ್ತಾರೋ ಈ ವಿಡಿಯೋಗಳಲ್ಲದೆ ಈಗಾಗಲೇ ಅನ್ಅಕಾಡೆಮಿ ಮೇಲೆ ಪ್ರಸಾರ ಮಾಡೋ ಆ ವಿಡಿಯೋಗಳನ್ನು ನೋಡಿ, ಹಾಗೆಯೇ 5 ಸ್ಟಾರ್ ರೇಟಿಂಗ್ ಕೊಡಿ. ಇದೆಲ್ಲ ಮಾಡಬೇಕು ಅಂತಂದರೆ ತಾವು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ನೀವು ಸರ್ಚ್ ಮಾಡೋದ್ರ ಮೂಲಕ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆಗ ಮಾತ್ರ ನೀವು ಸಂಪೂರ್ಣವಾಗಿ ನೋಡ್ಬೋದು. ಆನಂತರ ತಾವು ಚನ್ನಬಸಪ್ಪ ಅಂತ ಸರ್ಚ್ ಮಾಡಬೇಕು. ಅಲ್ಲಿ ಸರ್ಚ್ ಬಟನ್ನಲ್ಲಿ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪಲ್ಲಿ ಆಗ ಎಲ್ಲ ಮಾಹಿತಿ ಸಿಗುತ್ತೆ. ಈಗ ಮೊದಲ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಇದು ವಿವರಣಾತ್ಮಕ ವಿಡಿಯೋ ಇದೆ, ಹಾಗೆಯೇ ಸಮಗ್ರವಾಗಿ ತಿಳಿಬೇಕಾಗುತ್ತೆ ಸ್ನೇಹಿತರೆ. ಕೇವಲ ಪ್ರಶ್ನೋತ್ತರಗಳಿಂದ ಮಾತ್ರ ನಾವು ಯಾವುದೇ ಪರೀಕ್ಷೆಗಳನ್ನು ನಾವು ಏನು ಮಾಡೋದಕ್ಕಾಗಲ್ಲ, ಪಾಸ್ ಮಾಡೋದಕ್ಕಾಗಲ್ಲ, ಸ್ಕೋರ್ ಮಾಡೋದಕ್ಕಾಗಲ್ಲ. ವಿವರಣಾತ್ಮಕ ಉತ್ತರಗಳನ್ನು ತಿಳಿಬೇಕಾಗತ್ತೆ. ಅವುಗಳಲ್ಲಿ ಉತ್ತಮ ಅಂಶಗಳನ್ನು ಹೆಕ್ಕಿ ತೆಗೆದು ನೋಟ್ಸ್ಗಳನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಕರೆಯಲಾಗುತ್ತದೆ, ಏಕೆ ಅನ್ನೋ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ನೋಡ್ಕೋಬೇಕು. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆನ ಮೂಲ ಕೈಗಾರಿಕೆ ಅಂತಾರೆ. ಕಾರಣ ಇಷ್ಟೇ, ಇದು ಇತರ ಕೈಗಾರಿಕೆಗಳಿಗೆ ಅಂದರೆ ಕಬ್ಬಿಣ, ಉಕ್ಕು ಮತ್ತು ಕೈಗಾರಿಕೆಗಳ ಮೇಲೆ ಇತರ ಕೈಗಾರಿಕೆಗಳು ಆಧಾರಿತವಾಗಿವೆ. ಯಾವ್ಯಾವು ಅಂದರೆ ಯಂತ್ರೋಪಕರಣಗಳ ಕೈಗಾರಿಕೆ, ನೀರಾವರಿ ಯೋಜನೆಗಳು, ಹಡಗು ತಯಾರಿಕೆ, ಜಲ ವಿದ್ಯುತ್ ಯೋಜನೆಗಳು, ಸೇತುವೆ ನಿರ್ಮಾಣ, ಕಟ್ಟಡ, ಹಾಗೆ ಸಾರಿಗೆ ಉಪಕರಣಗಳ ಯಂತ್ರಗಳು, ಸಾರಿಗೆ ಹಾಗೆ ಉಪಕರಣಗಳ ಯಂತ್ರಗಳು, ಬಿಡಿಭಾಗಗಳು ಮೊದಲಾದ ಉಪ ಕೈಗಾರಿಕೆಗಳೇನಾಗಿದೆ ಈ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಮೇಲೆ ಅವಲಂಬಿತವಾಗಿವೆ. ಹಾಗಾಗಿ ಇದನ್ನು ಮೂಲ ಕೈಗಾರಿಕೆ ಅಂತ ಕರೀತಾರೆ. ಒಂದು ದೇಶ ಎಷ್ಟು ಕಬ್ಬಿಣ ಬಳಸ್ತಾ ಇದೆ ಮತ್ತು ಉಕ್ಕನ್ನು ಬಳಸ್ತಿದೆ ಅನ್ನೋದ್ರ ಮೇಲೆ ಅದರ ಅಭಿವೃದ್ಧಿ ಸೂಚನೆ ಆಗುತ್ತೆ. ಈಗ ಮುಂದಿನದು ವಿಚಾರ ತಗೊಳ್ಳೋಣ. ಭಾರತದ ಯಾವುದಾದ್ರು 4 ಕಬ್ಬಿಣ ಮತ್ತು ಉಕ್ಕು ಸ್ಥಾವರಗಳ ಬಗ್ಗೆ ತಿಳಿಯಿರಿ ಅಥವಾ ಬರೆಯಿರಿ ಅಂತ ಪ್ರಶ್ನೆ ಬಂತು ಅಂದರೆ, ಭಾರತದಲ್ಲಿ ಎಲ್ಲ ಕೈಗಾರಿಕೆಗಳು ತಮ್ಮ ಮೂಲ ಸೌಲಭ್ಯಗಳಿಗಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಅವಲಂಬಿಸಿವೆ. ಉಕ್ಕು ತಯಾರಿಕೆಯ ಕಲೆಯು ಪ್ರಾಚೀನ ಭಾರತದಿಂದಲೂ ಕೂಡ ಪ್ರಾಚೀನ ಭಾರತದ ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಇದಕ್ಕೆ ಒಂದು ಮೂಲ ಉದಾಹರಣೆ ಅಂದರೆ ದೆಹಲಿಯಲ್ಲಿ ಅಶೋಕ ಸ್ತಂಭ ಇದೆ. ಇದು ಕ್ರಿಸ್ತಪೂರ್ವ 319ಕ್ಕೆ ಸಂಬಂಧಿಸಿದ್ದು. ಇದು ಲೋಹದ ನಿರ್ಮಾಣವಾಗಿದೆ. ಇದನ್ನು ಗೊತ್ತಾಗುತ್ತೆ ನಮಗೆ, ಪೂರ್ವಜರಿಗೂ ಕೂಡ ಕಬ್ಬಿಣದ ಬಳಕೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆನಂತರ ಸ್ವತಂತ್ರ ಭಾರತದಲ್ಲಿ ಉಕ್ಕು ಸ್ಥಾವರಗಳು ಹೇಗೆ ನಿರ್ಮಾಣ ಆದವು ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ. 1830ರಲ್ಲಿ ತಮಿಳುನಾಡಿನ ದಕ್ಷಿಣ ಆರ್ಕಾಟ್ ಜಿಲ್ಲೆಯ ಪೋರ್ಟನೋವಾ ಮತ್ತು 1833ರಲ್ಲಿ ಮಲಬಾರ್ ಕರಾವಳಿಯ ಬೈಪೂರೆ ಮತ್ತು ಸೇಲಂ ಮತ್ತು ಕೊಯಮತ್ತೂರಿನಲ್ಲಿ ಇದ್ದಿಲಿನ ಮೇಲೆ ಅವಲಂಬಿತವಾದಂಥ ಉಕ್ಕು ಸ್ಥಾವರಗಳು ಸ್ಥಾಪನೆ ಪ್ರಯತ್ನ ನಡೆದವು, ಆದರೆ ಯಶಸ್ಸು ಆಗಲಿಲ್ಲ. ಈಗ ನೋಡಿ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಭಾರತದಲ್ಲಿ ಪ್ರಥಮ ಯಶಸ್ವಿ ಉಕ್ಕಿನ ಕೈಗಾರಿಕೆ 1870ರಲ್ಲಿ ಎಲ್ಲಿ ಆರಂಭವಾಗುತ್ತೆ? ಪಶ್ಚಿಮ ಬಂಗಾಳದ ಕುಲ್ಟಿಯಲ್ಲಿ ಆರಂಭವಾಗುತ್ತೆ. ಈ ಪ್ರಶ್ನೆ ಬರುತ್ತೆ ತಮಗೆ SDA FDA ಪರೀಕ್ಷೆಯಲ್ಲಿ ಕೂಡ ಬರ್ಬೋದು, ಚಾನ್ಸಸ್ ತುಂಬ ಹೈ ಇದೆ. ಬೆಂಗಾಲ್ ಐರನ್ ಮತ್ತು ಕಂಪನಿ ಲಿಮಿಟೆಡ್ ಅನ್ನೋವಂಥ ಸಂಸ್ಥೆ ಏನು ಮಾಡ್ತು, ಒಂದು ಕುಲ್ಟಿಯಲ್ಲಿ 1870ರಲ್ಲಿ ಪ್ರಪ್ರಥಮ ಉಕ್ಕಿನ ಕೈಗಾರಿಕೆನ ಆರಂಭಿಸ್ತು. ಸ್ವಲ್ಪ ಕಾಲ ನಂತರ ಮುಚ್ಚಿ ಹೋಯಿತು, ಆದರೂ ಕೂಡ ಒಂದು ಹೊಸ ಆರಂಭವನ್ನು ಅದು ಮಾಡ್ತು. 1907ರಲ್ಲಿ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಜಾರ್ಖಂಡ್ ರಾಜ್ಯದ ಜೆಮ್ಶೆಡ್ಪುರದಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸಿತು. ಇದ್ರ ಮೇಲೂ ಕೂಡ ಪ್ರಶ್ನೆ ಬರ್ಬೋದು. ಎಷ್ಟರಲ್ಲಿ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಆರಂಭವಾಯಿತು ಅಥವಾ ಎಲ್ಲಿ ಆರಂಭವಾಯಿತು, ಯಾವ ರಾಜ್ಯದಲ್ಲಿ ಆರಂಭವಾಯಿತು ಅನ್ನೋ ಪ್ರಶ್ನೆಗೆ ಇದು ಸೂಕ್ತ ಉತ್ತರ. 1907ರಲ್ಲಿ ಜೆಮ್ಶೆಡ್ಪುರದಲ್ಲಿ, ಜಾರ್ಖಂಡ್ನ ರಾಜ್ಯದ ಜೆಮ್ಶೆಡ್ಪುರದಲ್ಲಿ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅದು ಆರಂಭವಾಯಿತು. ಈಗ ವೆರಿ ಟಾಪ್ ಕಂಪನೀಸಲ್ಲಿ ಅದು ಕೂಡ ಒಂದು.
ಹಾಗೆ 1919ರಲ್ಲಿ ದಿ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಪಶ್ಚಿಮ ಬಂಗಾಳದ ಬರ್ನಾಪುರದಲ್ಲಿ ತನ್ನ ಉಕ್ಕಿನ ಸ್ಥಾವರವನ್ನು ಆರಂಭ ಮಾಡಿತು. ಈಗ ನಮ್ಮ ಮೈಸೂರಲ್ಲಿ ಯಾವಾಗ ಆರಂಭವಾಯಿತು ಅಂತಂದರೆ ದಿ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಇದು ಭದ್ರಾವತಿಯಲ್ಲಿ ಸ್ಥಾಪನೆ ಆಯಿತು ವಿಶ್ವೇಶ್ವರಯ್ಯವರ ನೇತೃತ್ವದಲ್ಲಿ 1923ರಲ್ಲಿ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದಾಗಿ. ಈಗ ಮತ್ತೆ ನೋಡೋಣ, ಕಬ್ಬಿಣ ಮತ್ತು ಉಕ್ಕು ಏನಿದೆ ಕೈಗಾರಿಕೆಗಳ ಅಭಿವೃದ್ಧಿ ಕುರಿತು ಬರೆಯಿರಿ ಅಂತ. ಈ ಪ್ರಶ್ನೆಯನ್ನು ಹೇಳುವ ಮೊದಲು ಈ ದಿನ CET ನೋಟಿಫಿಕೇಷನ್ ಆಗುತ್ತೆ ಅಂತ ಕಾಯ್ತಿರುವಂಥ ನಮ್ಮ ಸ್ನೇಹಿತರಿಗೆ ಒಂದು 2 ಮಾತನ್ನು ಹೇಳ್ತೇನೆ ನೋಡಿ. ಈ ತಿಂಗಳ 25 ಫೆಬ್ರವರಿ 25ಕ್ಕೆ DDPಗಳ ಮೀಟಿಂಗ್ ಇತ್ತು, ಅದು ಕ್ಯಾನ್ಸಲ್ ಆಯಿತು ಎಲೆಕ್ಷನ್ ಕಾರಣದಿಂದಾಗಿ, ಎಲೆಕ್ಷನ್ ಮೀಟಿಂಗ್ ಇದ್ದಿದ್ದ ಕಾರಣಕ್ಕಾಗಿ. ಹಾಗಾಗಿ ಅದಲ್ಲದೆ ಇದನ್ನು ಸೆಲ್ಲಿಗೆ ಒಪ್ಪಿಸಿದ್ದಾರೆ, ಪರೀಕ್ಷಾ ಪ್ರಾಧಿಕಾರಕ್ಕೆ ಒಪ್ಪಿಸಿದ್ದಾರೆ. ಹಾಗಾಗಿ ಇನ್ನು ಒಂದು ವಾರದಲ್ಲಿ TET ರಿಸಲ್ಟ್ ಅನೌನ್ಸ್ ಆದ ನಂತರ ಇದು ಅನೌನ್ಸ್ ಆಗಲಿದೆ. ಹಾಗಾಗಿ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ವಿ ನಾವು ಅಲ್ಲಿ ಅಧಿಕಾರಿಗಳಿಗೆ. ಹಾಗಾಗಿ ಸ್ವಲ್ಪ ಒಂದು ವಾರಗಳ ಕಾಲ ಹೋಲ್ಡ್ ಮಾಡ್ತಿದ್ದಾರೆ. ಇದರ ಮಾಹಿತಿಯನ್ನು ನೆನಪಲ್ಲಿಡಿ ಸ್ನೇಹಿತರೆ. TET ರಿಸಲ್ಟ್ ಕೂಡ ಬರುತ್ತೆ, ತಾವು ತೊಂದರೆಗಳಿಗೆ ಹೋಗಬಾರ್ದು. ಸರ್ ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಹೇಗೆ ಅಪ್ಲೈ ಮಾಡೋದು 68 ಟೀಚರ್ಸಿಗೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಹಾಗಿಲ್ಲ, ಮೊದಲು ತಮಗೆ TET ರಿಸಲ್ಟ್ಸನ್ನು ಕೊಡ್ತಾರೆ, ಹಾಗೆ ನೋಟಿಫಿಕೇಷನ್ ಜೊತೆಗೆ ಮಾಡ್ತಾರೆ. ಹಾಗಾಗಿ ಪರೀಕ್ಷೆ ತಯಾರಿ ಆರಂಭಿಸಿ. ಯಾರು ಬೇಗ ಆರಂಭಿಸ್ತಾರೋ ಅವರಿಗೆ ತುಂಬ ಬೆನಿಫಿಟ್ ಇದೆ. ಇದರಿಂದ 3ರಿಂದ 4 ಗ್ರೇಸ್ ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. ಹಾಗಾದ್ರೆ ಮುಂದೆ ಹೋಗೋಣ. ಈಗ ಪ್ರಶ್ನೆ ತಗೊಳ್ಳೋಣ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳ ಅಭಿವೃದ್ಧಿ ಕುರಿತು ಬರೆಯಿರಿ. ಅಭಿವೃದ್ಧಿ ಬಗ್ಗೆ ಬರೆಯೋಣ ನೋಡಿ. ರೂರ್ಕೆಲಾದಲ್ಲಿ 1955ರಲ್ಲಿ ಒಂದು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಆರಂಭವಾಯಿತು. ಸ್ವತಂತ್ರ ನಂತರ ಹಲವು ಯೋಜನೆಗಳು ಆರಂಭವಾದವು. ಅದರಲ್ಲಿ ದುರ್ಗಾಪುರದಲ್ಲಿ 1956ರಲ್ಲಿ, ಬಿಲಾಯಿಯಲ್ಲಿ 1957ರಲ್ಲಿ, ಹಾಗೆ ಬೊಕೋರಾದಲ್ಲಿ 1965ರಲ್ಲಿ, ಸೇಲಮಲ್ಲಿ 1981ರಲ್ಲಿ, ಹಾಗೆ ವಿಶಾಖಪಟ್ಟಣಮಲ್ಲಿ 1990ರಲ್ಲಿ ಈ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು ಆರಂಭವಾದವು. ಹಾಗೆಯೇ ಇದರಲ್ಲಿ ಮತ್ತೊಂದು ಭಾಳ ಪ್ರಶ್ನೆ ಮುಖ್ಯ ಬರುತ್ತೆ, ನಾನು ಹೇಳ್ತೀನಿ. ಇವು ದೇಶದಲ್ಲಿರುವಂಥ ಅತಿ ದೊಡ್ಡ ಉಕ್ಕು ಉತ್ಪಾದನಾ ಘಟಕಗಳು. ಇವನ್ನ ಪ್ರಾಥಮಿಕ ಉಕ್ಕು ಉತ್ಪಾದಕರು ಅಂತ ಈ ಕಂಪನಿಗಳನ್ನು ಕರೀತಾರೆ. ಯಾಕಂತಂದರೆ ಇವುಗಳ ಮೇಲೆ ಡಿಪೆಂಡ್ ಆಗಿ ಸಣ್ಣ ಪುಟ್ಟ ಕಂಪನಿಗಳು ಇದೆ. ಅಂದರೆ ಈ ಕಂಪನಿಗಳ ತ್ಯಾಜ್ಯವನ್ನು ಉಪೋತ್ಪನ್ನಗಳನ್ನು ಬಳಸಿ ಇತರ ಕಂಪನಿಗಳು ದ್ವಿತೀಯ ಉತ್ಪಾದಕರು ಅಂತ ಕರೆಸ್ಕೊಳ್ತವೆ. ಯಾಕೆ ಅಂತಂದರೆ ಅಲ್ಲಿ ಹೊರಬರುವಂಥ ಕಬ್ಬಿಣದ ತ್ಯಾಜ್ಯ ಇತರ ವಸ್ತುಗಳನ್ನು ಈ ದ್ವಿತೀಯ ಉತ್ಪಾದಕರು ಬಳಸ್ತಾರೆ. ಹಾಗೆಯೇ ಪ್ರಸ್ತುತ ದ್ವಿತೀಯ ಉತ್ಪಾದಕ ಕೈಗಾರಿಕೆಗಳು ಹೆಚ್ಚಾಗಿ ಉಕ್ಕಿನ ಉತ್ಪಾದನೆಯಲ್ಲಿ ತೊಡಗಿಕೊಂಡಿವೆ. 68.5% ಪೂರೈಸ್ತವೆ ಸ್ನೇಹಿತರೆ. ಭಾರತವು ಬೀಡು ಕಬ್ಬಿಣದೊಂದಿಗೆ ಮೃದು ಕಬ್ಬಿಣವನ್ನು ಕೂಡ ಉತ್ಪಾದನೆ ಮಾಡುತ್ತೆ. ಬೀಡು ಕಬ್ಬಿಣ ಅಂದ್ರೇನು, ಮೃದು ಕಬ್ಬಿಣ ಅಂದ್ರೇನು, ಈ ವ್ಯತ್ಯಾಸದ ಮೇಲೆ ಕೂಡ ತಮಗೆ ಪ್ರಶ್ನೆಗಳು ಬರಬಹುದು. ಉತ್ತಮ ಕಲ್ಲಿದ್ದಲಿನ ಬದಲು ಅಂದರೆ ಉತ್ತಮ ಹೈ ಕ್ವಾಲಿಟಿ ಕಲ್ಲಿದ್ದಲನ್ನ ಬದಲು ಕೆಳದರ್ಜೆ ಕಲ್ಲಿದ್ದಲನ್ನ ಬಳಸಿ ತಯಾರಿಸುವ ಕಬ್ಬಿಣವನ್ನು ನಾವೇನಂತೀವಿ, ಮೃದು ಕಬ್ಬಿಣ ಅಂತ ಕರಿತೀವಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮೃದು ಕಬ್ಬಿಣವನ್ನು ಉತ್ಪಾದಿಸುವ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದು ಭಾರತ. ಮೃದು ಕಬ್ಬಿಣವನ್ನು ದೇಶದ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು ಖಾಸಗಿ ಹಾಗೂ ಸಾರ್ವಜನಿಕ ರಂಗದಲ್ಲಿ ಇದೆ. ಹಾಗಾದರೆ ಯಾವ್ಯಾವೇ ಅನ್ನೋದನ್ನು ನೋಡೋಣ. ಭಾರತೀಯ ಉಕ್ಕು ಪ್ರಾಧಿಕಾರದ ದ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಸೇಲ್ ಅಂತ ಕರೀತಾರೆ. ಇದು 1973ರಲ್ಲಿ ಸ್ಥಾಪನೆಗೊಳಗಾಯಿತು. ಇದ್ರ ಬಗ್ಗೆನೂ ಪ್ರಶ್ನೆ ಬರುತ್ತೆ. 1970ರಲ್ಲಿ ಭಾರತೀಯ ಉಕ್ಕು ಪ್ರಾಧಿಕಾರ ಆರಂಭವಾಯಿತು. ಇದು ಸಾರ್ವಜನಿಕ ಸಂಸ್ಥೆಯಾಗಿದೆ. ಇದು ಬಿಲಾಯ್, ದುರ್ಗಾಪುರ, ಹಾಗೆಯೇ ರೂರ್ಕೆಲಾ, ಬೊಕಾರೋ, ಭದ್ರಾವತಿಗಳಲ್ಲಿರುವಂಥ ಉಕ್ಕು ಸ್ಥಾವರಗಳು ಒಂದಿಗೆ ದುರ್ಗಾಪುರ ಮತ್ತು ಸೇಲಂಗಳಲ್ಲಿರುವಂಥ ಮಿಶ್ರ ಉಕ್ಕು ಘಟಕಗಳನ್ನು ಕೂಡ ಇದು ಭಾರತೀಯ ಉಕ್ಕು ಪ್ರಾಧಿಕಾರ ನಿರ್ವಹಣೆ ಮಾಡುತ್ತೆ. ರೈಟ್. ಹಾಗೆ ಜೇಮ್ಶೆಡ್ಪುರದಲ್ಲಿ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಟಿಸ್ಕೋ ಇದೆ. ಇದು ಖಾಸಗಿ ರಂಗದ ಅತ್ಯಂತ ದೊಡ್ಡ ಕೈಗಾರಿಕೆ. 1990ರ ನಂತರ ಏನಾಯಿತು ಅನ್ನೋದನ್ನು ನೋಡೋಣ. ಈ ಅವಧಿಯಲ್ಲಿ ಏನಂತರೂ ಅನೇಕ ಖಾಸಗಿ ರಂಗದಲ್ಲಿ 1990ರ ಈ ನಮ್ಮನ್ನು ನಾವು ಓಪನ್ ಅಪ್ ಆದ್ವಿ ಪ್ರೈವೇಟೈಸೇಷನ್ಗೆ, ನರಸಿಂಹರಾವ್ ಅವರ ಕಾಲಾವಧಿಯಲ್ಲಿ. ಆಗ ಸಾಕಷ್ಟು ಪ್ರೈವೇಟ್ ಕಂಪ್ನಿಗಳು ಓಪನ್ ಮಾಡೋಕ್ಕೆ ಶುರುವಾಯಿತು ಖಾಸಗಿ ಕ್ಷೇತ್ರದಲ್ಲಿ. ಅದರಲ್ಲಿ ಹೊಸಪೇಟೆಯ ತೋರಣಗಲ್ ಬಳಿ ಜಿಂದಾಲ್ ಕಂಪ್ನಿ ಆರಂಭವಾಯಿತು. ಹಾಗೆ ಛತ್ತೀಸ್ಗಢ ರಾಜ್ಯದ ರಾಯ್ಗರ್ನಲ್ಲಿ ಉಕ್ಕು ಘಟಕ ಆರಂಭವಾಯಿತು. ಮಹಾರಾಷ್ಟ್ರದ ಡಾಲ್ಟಿಯಲ್ಲಿ ಹಾಗೆ ಒಡಿಶಾದ ದುಬಾರಿಯಲ್ಲಿ ಏನಾಯಿತು, ಉಕ್ಕು ಘಟಕಗಳು ಆರಂಭವಾದವು. ಈಗ ಮುಂದಿನ ಪ್ರಶ್ನೆ ತಗೋಣ.
ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆನ ಕಚ್ಚಾ ವಸ್ತು ಆಧಾರಿತ ಕೈಗಾರಿಕೆ ಎನ್ನುವರು ಏಕೆ ಅಂತ ಇದೆ. ನೋಡಿ ಸ್ನೇಹಿತರೆ, ಭಾಳಷ್ಟು ಜನ ಲೈಕ್ ಮಾಡಲ್ಲ. ಕೊನೆಯವರೆಗೂ 3-4 ನಿಮಿಷಗಳ ನಂತರ 5-6 ನಿಮಿಷಗಳ ನಂತರ ಇಂಥ ಅದ್ಭುತ ಮಾಹಿತಿ ಆದರೂ ಕೊನೆಯವರೆಗೂ ನೋಡೋದಿಲ್ಲ. ಅವ್ರಿಗೆ ಒಂದೇ ಮಾಹಿತಿ ಹೇಳ್ತೀನಿ, ನಮ್ಮನ್ನು ದೂಷಿಸೋ ಬದಲು ತಾವು ಕೊನೆಯವರೆಗೂ ವಿಡಿಯೋ ನೋಡಿ ಪಾಯಿಂಟ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋದ ಸ್ಕ್ರೀನ್ಶಾಟ್ ತಗೊಂಡು ಪಾಯಿಂಟ್ಸನ್ನು ಮಾಡ್ಕೊಳ್ಳಿ, ಅದು ತಮಗೆ ಅನುಕೂಲವಾಗಲಿದೆ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯನ್ನು ಕಚ್ಚಾ ವಸ್ತು ಕೈಗಾರಿಕೆ ಅಂತಾರೆ. ಯಾಕೆ ಅಂದರೆ ಕಬ್ಬಿಣದ ಅದಿರು, ಕಲ್ಲಿದ್ದಲು, ಸುಣ್ಣದ ಕಲ್ಲು, ಮ್ಯಾಂಗನೀಸು, ಡೋಲೋಮೈಟ್ ಹೀಗೆ 10 ಹಲವು ಕಚ್ಚಾ ವಸ್ತುಗಳನ್ನು ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಬಳಸುತ್ತೆ. ಹಾಗಾಗಿ ಇದನ್ನು ಕಚ್ಚಾ ವಸ್ತು ಆಧಾರಿತ ಕೈಗಾರಿಕೆ ಅಂತ ಕರೀತಾರೆ. ಅಲ್ಲದೆ ಕಲ್ಲಿದ್ದಲು ಎಲ್ಲಿ ದೊರೀತಾ ಇಲ್ಲ ಅಲ್ಲಿ ವಿದ್ಯುತ್ ಶಕ್ತಿ ಮತ್ತು ನೈಸರ್ಗಿಕ ಅನಿಲಗಳನ್ನು ಕೂಡ ಬಳಸ್ತಾರೆ. ಕಬ್ಬಿಣದ ಕೈಗಾರಿಕೆಗಳು ಭಾರತದಲ್ಲಿ ಹೆಚ್ಚು ನೆಲೆಯೂರಲು ಕಾರಣಗಳೇನು, ಅಥವಾ ಕಬ್ಬಿಣದ ಕೈಗಾರಿಕೆ ಸ್ಥಾನೀಕರಣದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಬರ್ಬೋದು. ಕಬ್ಬಿಣದ ಅದಿರು ಮತ್ತು ಕಲ್ಲಿದ್ದಲು ಮುಖ್ಯ ವಸ್ತುಗಳು, ಹೌದ್ರಾ? ಈ ಎರಡು, ಈ ಕಬ್ಬಿಣ ಅದಿರು ಮತ್ತು ಕಲ್ಲಿದ್ದಲು ಎಲ್ಲಿ ದೊರೆಯುತ್ತೋ ಅಲ್ಲಿ ಕೈಗಾರಿಕೆಗಳು ಆರಂಭವಾಗುತ್ತೆ. ಅದರಲ್ಲೂ ಉಕ್ಕು ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಆರಂಭವಾಗುತ್ತೆ. ಅದು ತಾವು ನೆನಪಲ್ಲಿ ಇಡಬೇಕು. ಈಗ ಹಂಚಿಕೆ ಬಗ್ಗೆ ಹೇಳ್ತೀನಿ. ಹಂಚಿಕೆಯೊಳಗೆ ಸ್ಥಾನೀಕರಣದ ಬಗ್ಗೆ ಹೇಳ್ತೀನಿ. ನೋಡಿ, ಭಾರತದಲ್ಲಿ 9 ಸಮಗ್ರ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳಿದೆ. ಇವುಗಳು ಕಲ್ಲಿದ್ದಲು ಅಥವಾ ಕಬ್ಬಿಣ ಅದಿರು ಗಣಿ ಎಲ್ಲಿದೆ ಅಲ್ಲಿ ಸಮೀಪದಲ್ಲಿ ನೆಲೆಗೊಂಡಿದೆ. ಅದಕ್ಕೆ ಉದಾಹರಣೆ ಅಂದರೆ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಟಿಸ್ಕೋ, ಇದು ಜೆಮ್ಶೆಡ್ಪುರದಲ್ಲಿದೆ. ಇದು ಭಾರತದಲ್ಲಿ ಮೊದಲನೆಯ ದೊಡ್ಡ ಉಕ್ಕು ಸ್ಥಾವರ. ಇದು ಜಾರ್ಖಂಡ್ನಲ್ಲಿದೆ, ಜೆಮ್ಶೆಡ್ಪುರದಲ್ಲಿದೆ ಅಂತ ಹೇಳ್ತೀನಿ. 1907ರಲ್ಲಿ ಸ್ಟಾರ್ಟ್ ಆಯಿತು. ಈ ಬಗ್ಗೆ ಈ ಮಾಹಿತಿಗಳು ಭಾಳ ಮುಖ್ಯ. ಹಾಗೆ VISL, ವಿಶ್ವೇಶ್ವರ ಕಬ್ಬಿಣ ಉಕ್ಕು ಮತ್ತು ಕಂಪನಿ, 1923ರಲ್ಲಿ ಆರಂಭವಾಯಿತು ಭದ್ರಾವತಿಯಲ್ಲಿ. ಹಾಗೆಯೇ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಈ ಸ್ಥಾವರ ಕಬ್ಬಿಣದ ಅದಿರನ್ನು ಬಾಬಾ ಬುಡನ್ಗಿರಿ, ಕೆಮ್ಮಣ್ಣಗುಂಡಿ ಇಂದ ಅದು ತರಿಸ್ಕೊಳ್ಳುತ್ತೆ. ಮುಂದೆ ಇದು ರಾಜ್ಯ ಸರ್ಕಾರದ ಒಡೆತನದಲ್ಲಿನ ಅರಣ್ಯಗಳಿಂದ ಆರಂಭದಲ್ಲಿ ಇದು ಏನು ಮಾಡ್ತಾಯಿತ್ತು, ಇದ್ದಿಲನ್ನು, ಮ್ಯಾಂಗನೀಸನ್ನು, ಸುಣ್ಣದ ಕಲ್ಲನ್ನು ಬಳಸಿ ಅಲ್ಲಿ ಆರಂಭ ಮಾಡಿತು. ನಂತರ ಏನಾಯಿತು, ಜಲವಿದ್ಯುತ್ ಏನಾಯ್ತಲ್ಲ, ಅದು ಜೋಗ ಜಲಪಾತದ ಬಳಿ ಇರುವಂಥ ಜಲವಿದ್ಯುತ್ ಗಾರದಿಂದ ಅಥವಾ ಘಟಕದಿಂದ ಇದಕ್ಕೆ ವಿದ್ಯುತ್ತನ್ನು ಕೊಡಲಾಯಿತು. ನಂತರ ಇಲ್ಲಿರುವಂತಹ ವಿದ್ಯುತ್ತನ್ನು ಕುಲುಮೆಯಾಗಿ ಬದಲಾಯಿಸಲಾಯಿತು. ಆರಂಭದಲ್ಲಿ ಕಲ್ಲಿದ್ದಲು ಬಳಸ್ತಾಯಿದ್ರು, ನಂತರ ಇದು ವಿದ್ಯುತ್ತಿಗೆ ಟರ್ನ್ ಆಯಿತು. 1989ರಲ್ಲಿ ಇದು ಭಾರತೀಯ ಉಕ್ಕು ಪ್ರಾಧಿಕಾರಕ್ಕೆ ಹಸ್ತಾಂತರವಾಯಿತು. ಮುಂದಿನ ನೋಡೋಣ, ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ IISCO, ಇಸ್ಕೋ ಅಂತಲೇ ತಾವು ಓದ್ಬೋದು. ಇದು ಬರ್ನಾಪುರದಲ್ಲಿದೆ. 1919ರಲ್ಲಿ ಪಶ್ಚಿಮ ಬಂಗಾಳದ ಬರ್ನಾಪುರಲ್ಲಿ ಸ್ಥಾಪನೆ ಆಯಿತು. ಇದು ಜೆಮ್ಶೆಡ್ಪುರದ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ನಂತರ 2ನೇ ಅತಿ ದೊಡ್ಡ ಉಕ್ಕು ಸ್ಥಾವರ ಇದು ಅಂತ ಹೇಳ್ಬೋದು. ಇದು ನಂತರ ತನ್ನ ಬ್ರಾಂಚಸ್ಸನ್ನು ಹೀರಾಪುರದಲ್ಲಿ, ಕುಲ್ಟಿಯಲ್ಲಿ, ಬರ್ನಾಪುರದಲ್ಲಿ ಆಲ್ರೆಡಿ ಇತ್ತು, ಹೀರಾಪುರ ಮತ್ತು ಕುಲ್ಟಿಯಲ್ಲಿ ಬ್ರಾಂಚಸ್ಸನ್ನು ಓಪನ್ ಮಾಡ್ತು. ನೋಡಿ, ವರ್ಷಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಉಕ್ಕು ಉತ್ಪಾದನೆ ದಶಲಕ್ಷ ಟನ್ಗಳಲ್ಲಿ ಇಲ್ಲಿ ನೀಡಿದ್ದೇನೆ. ವರ್ಷ ಹೆಚ್ಚಾಗ್ತಾ ಇದೆ. ಹಾಗೆ ಹಿಂದೂಸ್ತಾನ್ ಉಕ್ಕು ಮತ್ತು ಉಕ್ಕು ಕೈಗಾರಿಕೆ ರೂರ್ಕೆಲಾ, ಈ ಜರ್ಮನಿ ಸಹಯೋಗದೊಂದಿಗೆ ಕೇಳ್ಬೋದು ಪ್ರಶ್ನೆ, ಜರ್ಮನಿ ಸಹಯೋಗದೊಂದಿಗೆ ಸ್ಥಾಪಿತವಾದಂತಹ ಉಕ್ಕು ಕೈಗಾರಿಕೆ ಯಾವುದು ಅಂದರೆ ಅದು ಹಿಂದೂಸ್ತಾನ್ ಉಕ್ಕು ಕೈಗಾರಿಕೆ ರೂರ್ಕೆಲಾ, 1955ರಲ್ಲಿ. ಇದು ಯಾವ ನದಿ ದಂಡೆಯ ಮೇಲಿದೆ ಅಂದರೆ ಬ್ರಾಹ್ಮಣಿ ನದಿಯ ದಂಡೆಯ ಮೇಲಿದೆ. ಯಾವ ರಾಜ್ಯ ಅಂದರೆ ಒಡಿಶಾ ರಾಜ್ಯದಲ್ಲಿದೆ. ಈ ಬ್ರಾಹ್ಮಣಿ ನದಿಯ ಉಪನದಿಗಳು ಒಂದು ಸಂಗಮ ಪ್ರದೇಶ ಏನಿದೆ ಅಲ್ಲ, ಆ ಸಂಗಮ ಪ್ರದೇಶದಲ್ಲಿ ಇದು ಇದೆ. ಬೊಕಾರೋ ಉಕ್ಕು ಕೈಗಾರಿಕೆ ಇದು ಎಲ್ಲಿದೆ ಅಂತಂದರೆ ಇದು ಭಾರತದಲ್ಲಿ ಅತಿ ದೊಡ್ಡದಾದಂಥ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಅಂತ ಇದು ಕರೀತಾರೆ ಉತ್ಪಾದನಾ ಸಾಮರ್ಥ್ಯದ ದೃಷ್ಟಿಯಿಂದ. ಇದು ಜಾರ್ಖಂಡ್ ರಾಜ್ಯದ ಬೊಕಾರೋದಲ್ಲಿದೆ. ಇದು ರಷ್ಯಾ ಸರ್ಕಾರದ ಸಹಯೋಗದಲ್ಲಿ 1972ರಲ್ಲಿ ಇದನ್ನು ಆರಂಭಿಸಲಾಯಿತು. ಭಿಲಾಯಿ ಉಕ್ಕು ಕೈಗಾರಿಕೆ ಎಲ್ಲಿದೆ ಅಂತಂದರೆ ಇದು 1957ರಲ್ಲಿ ತನ್ನ ಕಾರ್ಯಾರಂಭ ಮಾಡಿತು. ಇದು ಛತ್ತೀಸ್ಗಢದ ರಾಯ್ಪುರದ ಬಳಿ ಇದೆ. ಸಾರ್ವಜನಿಕ ಕ್ಷೇತ್ರದ ಅತಿ ದೊಡ್ಡ ಉಕ್ಕು ಉತ್ಪಾದನಾ ಘಟಕ ಇದು ಭಿಲಾಯಿ. ಹಾಗೆಯೇ ದುರ್ಗಾಪುರದ ಉಕ್ಕು ಕೈಗಾರಿಕೆ, ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ಈ ಉಕ್ಕು ಕೈಗಾರಿಕೆ ಇದೆ. ಇದು ಬ್ರಿಟಿಷರ ಸಹಯೋಗದೊಂದಿಗೆ ಅಂದರೆ ಬ್ರಿಟನ್ ಸಹಯೋಗದೊಂದಿಗೆ ಆರಂಭವಾಗಿದೆ 1956ರಲ್ಲಿ. ಸೇಲಂ ಉಕ್ಕು ಕೈಗಾರಿಕೆ ಇದು ತಮಿಳುನಾಡಿನಲ್ಲಿದೆ.
1952ರಲ್ಲಿ ಇದು ತನ್ನ ಕಾರ್ಯಾರಂಭ ಮಾಡ್ತು. ಇದು ಫ್ರಾನ್ಸ್ ದೇಶದ ನೆರವಿನಿಂದ ಇದು ಆರಂಭ ಆಯಿತು. ಇದು ಮುಖ್ಯವಾಗಿ ಸ್ಟೈನ್ಲೆಸ್ ಸ್ಟೀಲನ್ನು ಉತ್ಪಾದನೆ ಮಾಡುತ್ತೆ. ಈಗ ವಿಶಾಖಪಟ್ಟಣದ ಬಗ್ಗೆ ನೋಡೋಣ. ವಿಶಾಖಪಟ್ಟಣದಲ್ಲಿ ಹಾಗೆಯೇ ಇದು ಒಂದು ಈ ಉಕ್ಕು ಕೈಗಾರಿಕೆ ವಿಶೇಷತೆ ಅಂದರೆ ಇದು ಕರಾವಳಿ ತೀರದಲ್ಲಿ ನೆಲೆಸಿರುವ ಏಕೈಕ ಉಕ್ಕು ಕೈಗಾರಿಕೆ ಇದಾಗಿದೆ. ಇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಇದೆ. ನ್ಯಾಷನಲ್ ಇಸ್ಪಾತ್ ನಿಗಮದಿಂದ ಇದು ಸ್ಥಾಪಿಸಲ್ಪಟ್ಟಿದೆ. 1990ರಲ್ಲಿ 3 ದಶಲಕ್ಷ ಟನ್ಗಳಷ್ಟು ಉತ್ಪಾದನಾ ಸಾಮರ್ಥ್ಯ ಇದರಲ್ಲಿ ಇತ್ತು. ನೂತನ ಉಕ್ಕು ತಯಾರಿಕಾ ಘಟಕಗಳು ಎಲ್ಲೆಲ್ಲಿವೆ ಅಂದರೆ ಸಾಕಷ್ಟು ಕಡೆ ಇದೆ. ಅದರಲ್ಲಿ ಖಾಸಗಿ ರಂಗದಲ್ಲಿ ಆರಂಭವಾಯಿತು. 1991ರಲ್ಲಿ ನೂತನ ಕೈಗಾರಿಕಾ ನೀತಿ ಘೋಷಣೆ ಆದಾಗಿಂದ ಅವುಗಳೆಲ್ಲ ಆರಂಭವಾದವು. ಅವು ಯಾವುವು ಅಂತ ನಾನು ನಿಮಗೆ ಹೇಳ್ತೀನಿ. ಜಿಂದಾಲ್ ವಿಜಯನಗರ ಸ್ಟೀಲ್ ಲಿಮಿಟೆಡ್ JVSL ಇದು 2001ರಲ್ಲಿ ಆರಂಭವಾಯಿತು. ತೋರಣಗಲ್, ಬಳ್ಳಾರಿ ಜಿಲ್ಲೆ ತೋರಣಗಲ್ ಬಳಿ. ಹಾಗೆ SR ಸ್ಟೀಲ್ ಲಿಮಿಟೆಡ್ ESL ಇದು ಅತಿ ದೊಡ್ಡ ಖಾಸಗಿ ರಂಗದ ಉಕ್ಕು ಘಟಕ ಅಂತ ಹೇಳ್ಬೋದು. ಗುಜರಾತ್ ರಾಜ್ಯದ ಹಜಿರಾ ಬಳಿ ಇದೆ. ಇಸ್ಪಾತ್ ಇಂಡಸ್ಟ್ರಿಯಲ್ ಲಿಮಿಟೆಡ್ IIL ಇದು ಖಾಸಗಿ ರಂಗದಲ್ಲಿ ಇರುವಂಥದ್ದು. ಇದು ರತ್ನಗಿರಿ ಜಿಲ್ಲೆಯಲ್ಲಿದೆ. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಡಾಲ್ಟಿ ಎಂಬಲ್ಲಿ ಇದೆ. ಹಾಗೆ ನಿಲ್ಚಾಲ್ ಇಸ್ಪಾತ್ ನಿಗಮ್ ಲಿಮಿಟೆಡ್ NINL ಇದು ಒಡಿಶಾ ರಾಜ್ಯದ ದುಬಾರಿಯಲ್ಲಿ ಇದು ಇದೆ ಸ್ನೇಹಿತರೆ. ಹಾಗೆಯೇ ನೋಡಿ, ಇದುವರೆಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೇನೆ. ಕೊನೆ ಒಂದಿಷ್ಟು ಮಾಹಿತಿ ತಿಳ್ಕೊಂಬಿಡೋಣ. ಯುಕ್ರೇನ್ ಭಾರತದ ಮಿನಿ ಉಕ್ಕು ಸ್ಥಾವರ ಇದೆ. ಇದು ಮಿನಿ ಉಕ್ಕು ಸ್ಥಾವರ ಆಗಿದೆ. ಸುಮಾರು 7.8 ದಶಲಕ್ಷ ಟನ್ಗಳಷ್ಟು ಸ್ಥಾಪಿತ ಸಾಮರ್ಥ್ಯವನ್ನು ಇದು ಹೊಂದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಚಿತ್ರದಲ್ಲಿ ತಾವು ನೋಡ್ಬೋದು. ಹಾಗೆ ನಾವು ನಮ್ಮ ದೇಶದಲ್ಲಿ ಉತ್ಪಾದನೆ ಆದಂತಹ ಇದನ್ನು ಬೇರೆ ದೇಶಕ್ಕೂ ಕೂಡ ರವಾನೆ ಮಾಡ್ತೀವಿ. ಅದ್ರ ಬಗ್ಗೆ ಹೇಳ್ತೀನಿ. ಚೀನಾ, ಜಪಾನ್, ಅಮೇರಿಕ, ರಷ್ಯಾ ನಂತರ ಭಾರತ 5ನೇ ಸ್ಥಾನದಲ್ಲಿದೆ. ಇದು ನಿಮಗೆ ಎಷ್ಟನೇ ಸ್ಥಾನದಲ್ಲಿ ಉತ್ಪಾದನೆ ಅಂದರೆ 5ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿ ಯಾವುದಿದೆ ಅಂದರೆ ಚೀನಾ, ನಂತರ ಜಪಾನ್, ಅಮೇರಿಕ, ರಷ್ಯಾ ಇವೆ. ಖಾಸಗಿ ಮತ್ತು ಸಾರ್ವಜನಿಕ ರಂಗಗಳಲ್ಲಿ ಕೂಡ ನಾವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡ್ವಿ. ವರ್ಷಾನುವರ್ಷ ನಾವು ಹೆಚ್ಚು ಉತ್ಪಾದನೆ ಮಾಡ್ತಾನೆ ನಡೆದಿದ್ವಿ. ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ನಮ್ಮ ದೇಶದಲ್ಲಿ ರಫ್ತು ಕಡಿಮೆ ಆಗ್ತಾಯಿದೆ, ನಾವು ಹೆಚ್ಚಿನದಾಗಿ ಅದನ್ನು ಬಳಸ್ತಾ ಇದ್ದೀವಿ. ಹಾಗೆಯೇ 2004-05ರಲ್ಲಿ ರಫ್ತಿನ ಪ್ರಮಾಣ 4.4 ದಶಲಕ್ಷ ಟನ್ ಇಷ್ಟಿತ್ತು. 2008-09ರಲ್ಲಿ 8.4 ದಶಲಕ್ಷ ಟನ್ಗಳಿಗೆ ಏರಿದೆ. ಇಷ್ಟೆಲ್ಲ ಮಾಹಿತಿನ ನೀಡಿದ್ದೇನೆ ಸ್ನೇಹಿತರೆ. ಲೈಕ್ ತೋ ಬಂತಾ ಹೈ, ನೀವು ಒಂದು ಲೈಕನ್ನು ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆಯೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಗಳನ್ನು ಹಾಕಿದ್ದೇನೆ. ತಾವು ಅವುಗಳನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.